ಹರಿಹರದಲ್ಲಿ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸಲಾಗುವ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಗರದ ಆಂಜನೇಯ ಬಡಾವಣೆಯಲ್ಲಿರುವ ಶ್ರೀ ಮರಳು ಸಿದ್ದೇಶ್ವರ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ವಸತಿಯುತ ಶಾಲೆ ಹಾಗೂ ಸುಧಾಮ ವೃದ್ಧಾಶ್ರಮದಲ್ಲಿ ಸುಕೂನ್ ಫೌಂಡೇಶನ್ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸುಕೂನ್ ಫೌಂಡೇಶನ್ ಟ್ರಸ್ಟ್ ನ ಸಂಸ್ಥಾಪಕ ಮೊಹಮ್ಮದ್ ರಿಹಾನ್, ಪದಾಧಿಕಾರಿಗಳಾದ ಸೈಯದ್ ರಫೀಕ್, ಮೊಹಮ್ಮದ್ ಸನಾವುಲ್ಲಾ, ಜಾಫರ್ ಸಾದಿಕ್, ಹಬೀಬುಲ್ಲಾ, ನೂರ್ ಜಹಾನ್, ಸೈಯದಾ ಅಫ್ರೀನ್ ಬಾನು, ರೇಷ್ಮಾ ಬಾನು, ಉಮೇಶ್ ಸೇರಿದಂತೆ ಟ್ರಸ್ಟಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸುಕೂನ್ ಫೌಂಡೇಶನ್ನ ಅಧ್ಯಕ್ಷರು ಮಾತನಾಡಿ, ಈ ಒಂದು ಆಶ್ರಮಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಸಹ ಮುಂದೆ ಬರುವ ದಿನಗಳಲ್ಲಿ ನಾವು ಕಲ್ಪಿಸುತ್ತೇವೆ ಎಂದು ನಮ್ಮ ವಾಹಿನಿ ಮುಖಾಂತರ ತಿಳಿಸಿದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಮೊದಲನೇದಾಗಿ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ನಾವು ಇವತ್ತು ಊಟವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಕಡೆಯಿಂದ ನಿಮಗೇನು ಸಹಾಯ ಬೇಕು ನಾವು ಐತಲ್ಲ ಒದಗಿಸ್ತೀವಿ. ಅದು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮ್ಮ ಎಲ್ಲ ವಿದ್ಯಾರ್ಥಿ 110 ಜನ ಇದ್ದಾರಂತ ನನಗೆ ಹೀಗೆ ಫಸ್ಟ್ ಗೊತ್ತಾಗಿರೋದು. ಇನ್ನು ಮೊದಲೇ ಗೊತ್ತಿದ್ದಿಲ್ಲ. ಈಗ ಸರ್ ಅವ್ರಿಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಈ ಶಾಲೆಗೆ ಈಗ ಜಸ್ಟ್ ನನಗೆ ಗಮನಕ್ಕೆ ಬಂತು. ಇದರ ಬಗ್ಗೆ ನಾವು ನಮ್ಮ ಟೀಮು ಯೋಚನೆ ಮಾಡಿ ನಿಮಗೆ ಏನು ನಮ್ಮ ಕಡೆಯಿಂದ ಸಪೋರ್ಟ್ ಬೇಕು ಆ ಸಪೋರ್ಟ್ ನಾವು ಖಂಡಿತ ಈಗೂ ಆಗಲಿ ಫ್ಯೂಚರ್ನಾಗ ಮಾಡೇ ಮಾಡ್ತೀವಿ. ಅದು ಭಾಳ 100% ಸತ್ಯ. ಜಾಸ್ತಿ ನಾನು ಹೇಳೋಕ್ಕೆ ನಿಮ್ಮ ಟೈಮ್ ತೊಗೊಳಲ್ಲ, ಬೇರೆ ಕೆಲಸ ಇದ್ದಾವೆ. ಬಟ್ ಎಮ್ನೂರು ಹಾಗೂ ಅಲ್ತಾಫಣ್ಣ ಅವರು ಈಗ ಶಾಲೆಗೆ ಬಂದು ನಮಗೆ ತೋರಿಸಿದ್ರು. ನೋಡಿ ನಮಗೂ ಚೆನ್ನಾಗಿ ಅನಿಸು ಸರ್, ನೀವು ಈ ಥರ ಮೇಂಟೈನ್ ಎಲ್ಲರಿಗೂ ಮಾಡಿರ. ಅಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಿಮಗೇನು ರಿಕ್ವೈರ್ಮೆಂಟ್ಸ್ ಇದೆ ನಮಗೆ ಹೇಳಿ, ಅದು ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅದು ನಾವು ಫುಲ್ಫಿಲ್ ಮಾಡ್ತೀನಿ ಅಂತ. ಎಲ್ಲರಿಗೂ ಧನ್ಯವಾದಗಳು. ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು ವಾಗ್ದಾನ ಮಾಡಿದ್ದಾರೆ. ನಾವು ನಿಮ್ಮ ವಿಶೇಷ ಮಕ್ಕಳ ಜೊತೆಗಿದ್ದೇವೆ. ನಿಮ್ಮ ಶ್ರೇಯೋಭಿವೃದ್ಧಿಗೆ ನಾವು ಸದಾ ಕಾಲ ಒದ್ದಡೆಯಾಗಿದ್ದೇವೆ ಅಂತ ಹೇಳಿ ತಮ್ಮ ವಾಗ್ದಾನ ಹೇಳಿದ್ದಾರೆ. ಹಾಗೆ ಅಲ್ತಾಫ್ ಸರ್ ಅವರಿಗೆ ಮತ್ತು ಯಮ್ನೂರ್ ಸರ್ ಅವರಿಗೆ ನಾವು ಭಾಳ ಕೃತಜ್ಞತೆ ಸಲ್ಲಿಸಿದ್ದೇನೆ. ಯಾಕಂತಂದರೆ ಮೊನ್ನೆ ತಾನೇ ಗಣೇಶ್ ಸರ್ ಅಂತ ಒಬ್ಬರು ಕರ್ಕೊಂಬಂದಿದ್ರು ಸರು, ಬಂದು ದರ್ಶನ್ ಸರು ಮತ್ತು ಪವನ್ ಸರು ಹಾಗೂ ಅದು ಟೈಮ್ ಲೈನ್ ಸರ್ ಮುಸ್ತಾಫ್ ಸರು ಅಲ್ಲ, ಅದು ಫೌಂಡೇಶನ್ ವತಿಯಿಂದ ಬಂದು ನಮ್ಮ ವಿಶೇಷ ಮಕ್ಕಳಿಗೆ ದಿನಸಿ ಸಾಮಗ್ರಿಗಳನ್ನು ಅಲ್ತಾಫ್ ಸರ್ ಮುಖಾಂತರ ಮತ್ತು ಯಮ್ನೂರ್ ಸರ್ ಕೂಡ ಬಂದು ಮೊನ್ನೆ 2 ಸಾಲ ಬಂದು ಕೊಟ್ಟೋಗಿದ್ದಾರೆ. ಅದಕ್ಕೆ ನಾವು ಚಿರಋಣಿಗಳಾಗಿದ್ದೇವೆ. ಅವರ ಈ ಸಹಾಯ ಸಹಕಾರಕ್ಕೆ ಸಂಸ್ಥೆ, ಶಾಲೆ ಮತ್ತು ಮಕ್ಕಳು ಯಾವಾಗಲೂ ಚಿರಋಣಿಯಾಗಿದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.